ಅನುಗೋಸ್ಕರನೇ ಈ ಟ್ರಾನ್ಸ್ಫರ್. ಹೊರಟ್ಬಿಡೋಣ. ಭೀಮಾಂಬಿಕಾಗೆ ಹೆದರಿ ಹೋಗ್ತಿಲ್ಲ ನಾನು. ಅನು ಭವಿಷ್ಯಕ್ಕೋಸ್ಕರ ಈ ಟ್ರಾನ್ಸ್ಫರ್ ತಗೋತಾ ಇದ್ದೀನಿ. ಬೇಗ ಹೋಗಿ ಚಾರ್ಜ್ ತಗೊಂಡ್ಬಿಡ್ತೀನಿ. ಚಿಕ್ಕಮಗಳೂರು ದೂರ ಇದೆ, ಏನು ಮಾಡಕ್ಕಾಗಲ್ಲ. ನಾನು ರೆಡಿ ಆಗ್ಲೇಬೇಕು. ಗಜ, ಅನು ಪಲ್ಲವಿ ಮಗಳಲ್ವೇ ಅಲ್ಲ. ನೀವೇನ ನಿರ್ಧಾರ ಮಾಡಿದ್ರು ಎಲ್ಲ ವೇಷ್ಟ ನೋಡ್ರಿ. ಯಾಕಂದ್ರ ಪಲ್ಲವಿ ರಾಯದುರ್ಗನ ಬಿಟ್ಕೊಂಟಾಳ. ಅನ್ನೋ ವಿಚಾರ ಮಾತ್ರ ಅಲ್ಲ, ಪಲ್ಲವಿ ಗಂಡ ಯಾರು ಅಂತ ತಿಳ್ಕೊಳ್ಳೋದೈತಿ. ಇದರಿಂದ ನನಗ ಬಹಳ ಅನುಕೂಲ ಆಗ್ತೈತಿ. ಇದು ಯಾವುದೋ ಒಂದು ಹೊಸ ತಿರು ತಗೊಳಕತ್ತೈತಿ. ಯಾಕೋ ನನಗ ಬಹಳ ರೋಚಕ ಅನ್ಸಕತ್ತೈತಿ ನೋಡ್ರಿ ಅವರ. ಶಿವನೇ ಮಾಯ್ಕಾರ, ನಮ್ ಭೀಮಾಂಬಿಕಾ ದೇವ್ರಿಗೆ ಚಲೋ ಆದ್ರೆ ಸಾಕು. ಅದೇನ ಟ್ವಿಸ್ಟ್ ಟರ್ನು ಅಂತಾರಲ್ರಿ, ಹಂಗ ಏನೋ ಒಂದು ಟ್ವಿಸ್ಟ್ ಟರ್ನು ಸಿಕ್ಕೈತಿ. ಕುತೂಹಲ ಕೆರಳಕತ್ತೈತ್ರಿ. ಈ ಚಕ್ರ ವ್ಯೂಹ ಮೀರ್ಸೋ ವ್ಯೂಹನೇ ರಚನೆ ಮಾಡೀನಿ. ಪಲ್ಲವಿ ಗಂಡನ್ನ ಹಿಡಿತೀನಿ. ಇದರಿಂದ ಏನೇನ್ ಲಾಭ ಐತಿ ಅಂತ ನನಗ್ ಮಾತ್ರ ಗೊತ್ತಾ. ಇದೇನೋ ಒಂದ್ ನಮೂನಿ ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರಲ್ಲ, ಹಂಗ ಈ ಪಲ್ಲವಿ ಅಧ್ಯಾಯ ಒಟ್ಟ ಮುಗಿ ಹಂಗ ಕಾಣೋದಿಲ್ರಿ. ಖರೆ, ಪಲ್ಲವಿ ಮುಚ್ಚಿಟ್ಟಿರೋ ವಿಷಯನ ನಾನ್ ತಿಳ್ಕೋಬೇಕಾ? ಬಹಳ ಬಹಳ ರಹಸ್ಯ ಐತಿ ಈ ಪಲ್ಲವಿ ಜೀವನದಾಗ. ಆದ್ರ ಪಲ್ಲವಿ ಈ ಊರ ಖಾಲಿ ಮಾಡಂಗದಳ್ರಿ. ಇನ್ನೂ ಖಾಲಿ ಮಾಡಿಲ್ಲ, ಈ ರಾಯದುರ್ಗದಾಗ ಇದ್ದಾಳ. ಅಷ್ಟು ಸಾಕು ನನಗ. ಅತ್ತೆ ಮಾವ, ನಾವು ಮುಂದೆ ಹೋಗಿರ್ತೀವಿ. ನೀವು ಗೋವಿಂದನ ಜೊತೆ ಹಿಂದೆ ಬನ್ನಿ. ಸರಿ ಸರಿಯಮ್ಮ. ಸಂತೆ ಮುಗೀತು, ಪೆಟ್ಟಿಗೆ ಕಟ್ಟು ಅಂತ ಹೇಳ್ತಾರಲ್ಲ, ಹಾಗಾಯ್ತು ನಮ್ ಜೀವನ. ಏನು ಮಾಡಕ್ಕಾಗಲ್ಲ. ಸರ್ಕಾರಿ ಕೆಲಸ ಅಂದ್ಮೇಲೆ ಟ್ರಾನ್ಸ್ಫರ್ ಅನ್ನೋದು ಕಾಮನ್. ಮೊನ್ನೆ ಅಷ್ಟೇ ಈ ಊರಿಗೆ ಬಂದಿದ್ವಿ. ಇಷ್ಟು ಬೇಗ ಈ ಊರ್ ಬಿಡಂಗಾಯ್ತು. ಪಲ್ಲವಿ, ನೀನು ಹುಟ್ಟು ಬೆಳೆದ್ವ ಊರ್ ಕಣೆ, ನಿನಗ್ ಬೇಜಾರಾಗ್ತಿಲ್ವೇನೆ? ಏನ್ ಮಾಡಕ್ಕಾಗತ್ತೆ, ಭಾವನೆಗಳಿಗೆ ಕಟ್ಟು ಬಿದ್ರೆ ಬದುಕಲ್ಲಿ ಮುಂದೆ ಹೋಗೋಕ್ಕಾಗಲ್ಲ ಅಲ್ವಾ? ಹಾಗಂತ ಭಾವನೆಗಳಿದ್ರು ಅದಕ್ಕೆ ಸ್ಪಂದಿಸದೆ ಅದರಿಂದ ಜಾರ್ಕೊಳ್ಳುವಂತ ಕೆಲಸ ಮಾಡೋದ್ರಿಂದ ಜೀವನದಲ್ಲಿ ಮುಂದೆ ಬರಕ್ಕಾಗೋದಿಲ್ಲ ಅಲ್ವಾ? ನಿಜ ವಿಕ್ರಾಂತ್ ಅವ್ರೆ, ನಿಮ್ ಮಾತನ್ನ ನಾನು ಒಪ್ತೀನಿ. ಆದ್ರೆ ಅದೇನು, ಈ ಊರಿನ ಬಿಟ್ಟು ಹೋಗೋದಕ್ಕೆ ನನಗಂತೂ ಮನ್ಸೇ ಒಪ್ತಾ ಇಲ್ಲ. ಸುಲೋಚನಾ ಮತ್ತೆ ತೇಜು ಇವರೆಲ್ಲ ನನಗೆ ತುಂಬಾ ನೆನಪಾಗ್ತಾರೆ. ನಿಮ್ಮನ್ನೆಲ್ಲ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ರೀ, ನೋಡಿದ್ರ ಎಂತ ಪರಿಸ್ಥಿತಿ? ನಾನು ಅದಕ್ಕೆ ಸಿಡಿಸಿಡ ಅಂತಿದ್ದು. ಇವಾಗ ನೋಡಿ, ನಿಮ್ಗೆ ಅಂತ ಒಂದ್ ಕೆಲಸ ಇದ್ದಿದ್ರೆ ನಾವು ಇಲ್ಲೇ ಇರ್ಬೋದಾಗಿತ್ತಾ? ಅಟ್ಲೀಸ್ಟ್ ನನ್ಗಾದ್ರೆ ಇರ್ಬೋದಾಗಿತ್ತಲ್ಲ ಒಂದ್ ಕೆಲಸ. ಈಗ ಅವ್ರು ಎಲ್ಲಿ ಹೋದ್ರು ಅವ್ರ ಹಿಂದೆನೆ ಹೋಗ್ಬೇಕು. ಎಷ್ಟು ಡಿಪೆಂಡ್ ಆಗಿದೀವಿ. ನನ್ಗಂತೂ ಈ ರಾಯದುರ್ಗ ಬಿಟ್ಟು ಹೋಗಕ್ ಮನ್ಸೇ ಇಲ್ಲ ರೀ. ಅತ್ತೆ ಮಾವ, ನಾನು ಹೊರಟೆ. ಇಷ್ಟೊತ್ತಿಗೆ
ನಾನ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಬೇಕಾಗಿತ್ತು, ತುಂಬಾ ಲೇಟ್ ಆಯ್ತು. ಸರಿ ಅಮ್ಮ, ಹುಷಾರಾಗಿ ಹೋಗಿ. ಗೋವಿಂದಣ್ಣ, ಲಗೇಜ್ ಲೋಡ್ ಮಾಡಕ್ಕೆ ಬರ್ತಾರೆ. 3 ಜನಕ್ಕೆ ನಾನು ಹೇಳಿದ್ದೀನಿ. ಎಲ್ರನ್ನೂ ಹುಷಾರಾಗಿ ಕರ್ಕೊಂಡ್ ಬನ್ನಿ. ಸರಿ, ನಾವೇನೊಂದು 2-3 ಗಂಟೆಗೆ ಹೊರಡ್ತೀವಿ. ಸರಿ ಮಾವ, ಏನೇ ಇದ್ರೂ ಫೋನ್ ಮಾಡಿ. ನಾನು ನಿಮಗ್ ನೆಕ್ಸ್ಟ್ ಸಿಗೋದು ಚಿಕ್ಕಮಗಳೂರಲ್ಲೇ. ಆಯ್ತಮ್ಮ. ವಿಕ್ರಾಂತ್ ಅವ್ರೆ, ಹೊರಡೋಣ. ಪಲ್ಲವಿ, ಜೋಪಾನ. ಆಯ್ತು ಮತ್ತೆ. ಬನ್ನಿ. ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಡಿ ಬಿಟ್ಟು ಹೋಗೋ ದಾರಿಯಲ್ಲಿ ಖುಷಿ ಇಲ್ಲ. ಒಟ್ಟಾದ ಹೆಜ್ಜೆನ ಕಿತ್ತಿಟ್ಟು ಹೊರಡೋಕೆ ಜೊತೆ ಇದ್ದ ನೆರಳಿಗೂ ಯಾಕೋ ಇಷ್ಟ ಇಲ್ಲ. ಒಲವಿಲ್ಲದ ಒಡಲೆಲ್ಲಿದೆ, ತಾಯಿಲ್ಲದ ಡ್ರೈವರ್, ಕಾರ್ ನಿಲ್ಸಿ. ಕಣ್ಣಿಲ್ಲದ ಪ್ರೀತಿ. ಪಲ್ಲವಿಯವರೇ, ಏನಾಯ್ತು? ಪಲ್ಲವಿಯವರೇ, ಪಲ್ಲವಿಯವರೇ, ಏನಾಯ್ತು? ನೀವು ಹೋಗಿ ವಿಕ್ರಾಂತ್ ಅವರೇ, ಇಲ್ಲಿಂದ ನಾನು ಒಬ್ಳೇ ಹೋಗ್ತೀನಿ. ಎಷ್ಟೊತ್ತು ಅಂತ ನನ್ನ ಜೊತೆ ಬರ್ತೀರಾ? ನಾನೊಬ್ಳೇ ಹೋಗ್ತೀನಿ ವಿಕ್ರಾಂತ್. ನಿಮ್ ಜೊತೆ ಸಾಕದಷ್ಟು ಹೃದಯ ಭಾರವಾಗತ್ತೆ. ನಿಮ್ಮನ್ನ ಬಿಟ್ಟಿರೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಪಲ್ಲವಿಯವರೇ, ಏನಾಯ್ತು? ಇಲ್ಲ, ಅದೇ ಎಷ್ಟು ದೂರ ಅಂತ ಬರ್ತೀರಾ? ನಿಮ್ಗೂ ಸುಮ್ನೆ ಟೈಮ್ ವೇಸ್ಟ್, ಲೇಟ್ ಆಗತ್ತೆ.